ರಾಜಾರಾಮ್ ಅವರು ಮಾತು ಕೊಟ್ರೆ ಮದುವೆ ಆದಂಗೇನೆ. ನೋಡಮ್ಮ ಚಾರು, ನಿನ್ನ ಮದುವೆನ ನಾನು ಮಾಡ್ತೀನಮ್ಮ. ಹೇಗ್ ಮಾಡ್ತೀರಾ? ನಾನು ಅಂದ್ರೆ ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಪ್ಪ. ಇನ್ನು ಅವನನ್ನ ಹೇಗ್ ಮದ್ವೆ ಆಗ್ತಾನೆ? ಇಷ್ಟ ದಿನ ನಾನೇನೆ ಮಾವ ಅನ್ಕೊಂಡು ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಂಡೆ. ಹೇಗಿದ್ದಾಗ ಮದ್ವೆ ಹೇಗ್ ಮಾಡಿಸ್ತೀರಾ? ನನ್ನಿಂದ ಇನ್ನು ಅವನ್ನ ತಡ್ಕೊಳಕ್ ಆಗ್ತಿಲ್ಲ. ನಾನು ಸತ್ತೋಗ್ಬೇಕು, ನಾನು ಸತ್ತೋಗ್ತೀನಿ. ಚಾರು ರಾಜಿ, ಸೀನು, ಆದ್ಯಾ. ಬೆಣ್ಣೆನ ಕರಗಿಸಿ ತುಪ್ಪ ಕಾಯಿಸಿದೀನಿ ಆದ್ಯಾ. ಈ ಕೆಳಗಡೆ ಅಂಟ್ಕೊಂಡಿರೋ ತುಪ್ಪದ ಜೊತೆ ಅನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮಮ್ಮ ನಾನು ಇಬ್ರು ಎಷ್ಟು ಇಷ್ಟಪಟ್ಟು ತಿಂತಿದ್ವಿ ಗೊತ್ತಾ? ನೀನು ಕೂಡ ತಿನ್ನು, ನಿನಗೂ ಇಷ್ಟ ಆಗುತ್ತೆ. ತಗೋ ತಿನ್ನು. ನನ್ಗಮ್ಮ. ಏ ಸೀನು, ಸೀನು, ಯಾಕೋ ಮಂಕಾಗಿದ್ಯಾ? ಏನಿಲ್ಲ ಅತ್ತೆ. ಏನೂ ಇಲ್ಲ ಅಂತ ನಿನ್ನ ಬಾಯಿ ಹೇಳ್ತಿದ್ದೆ ಅಷ್ಟೇ. ಆದ್ರೆ ಏನೋ ವಿಷಯ ಇದೆ ಅಂತ ನಿನ್ನ ಕಣ್ಣುಗಳು ಹೇಳ್ತಾ ಇದೆ. ಮದ್ವೆ ತಡ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದಾನೇನೋ. ಓಹೋ, ಅದಾ? ನಿಮ್ಮ ಮಾವನಿಗೆ ಹೇಳಿ ಆದಷ್ಟು ಬೇಗ ಮುಹೂರ್ತ ಇಡ್ಸೋದಕ್ಕೆ ಹೇಳ್ತೀನಿ. ಈಗ ಇದನ್ ತಿನ್ನು, ತಗೋ. ನನಗೆ ಯಾಕೋ ಹಸುವಿಲ್ಲ ಅತ್ತೆ. ಚೆನ್ನಾಗಿದೆ. ನನಗಿನ್ನೊಂದು ಸ್ವಲ್ಪ ಕೊಡ್ತೀರಾ?
ನೋಡಮ್ಮ ಚಾರು, ನೀನ್ ಮನೇಲಿ ಹೀಗೆ ಕೂತ್ಕೊಂಡು ಕಣ್ಣೀರ್ ಹಾಕ್ತಿದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲಮ್ಮ. ನಾನು ಈಗ್ಲೇ ಹೋಗಿ ಆ ರಾಜಾರಾಮ್ ಅವ್ರನ್ನ ಕೇಳ್ತೀನಿ. ಆ ಮನೇಲಿ ಸಂಪ್ರದಾಯ ಕಟ್ಪಾಡು ಅಂತ ಮಾತಾಡ್ತಾನೆ ಇರ್ತಾರಲ್ವಾ, ಹೀಗೆ ಮದುವೆ ಸೆಟ್ ಆದ್ಮೇಲೆ ನಿಮ್ ಸೋದರಳಿಯ ಬೇರೆ ಹುಡುಗಿನ ಪ್ರೀತಿಸೋದು ಎಷ್ಟು ನ್ಯಾಯ ಅಂತ ಅವ್ರನ್ನೇ ಕೇಳ್ತೀನಿ. ಈಗ್ಲೇ ಹೋಗಿ ಕೇಳ್ತೀನಮ್ಮ. ಇಂಥ ಕೆಲಸ ಮಾಡ್ಬೋದಂತ ಅವ್ರನ್ನೇ ಕೇಳ್ತೀನಿ. ಏನು ಅಂದ್ರೆ ಸ್ವಲ್ಪ ನಿಲ್ರಿ. ಅವಸರ ಪಟ್ಟು ಮಾತಾಡಿದ್ರೆ ಕೆಲಸ ಆಗಲ್ಲ. ಎಷ್ಟೇ ಆದ್ರೂ ಸೀನು ಅವ್ರ ಸೋದರಳಿಯನೇ ಅಲ್ವಾ. ಮೊದ್ಲೇ ಅವರು ಕಟ್ಟುಪಾಡು ಪದ್ಧತಿನ ಪಾಲಿಸೋ ವ್ಯಕ್ತಿ. ಪ್ರೀತಿಸಿರೋ ಆ ಹುಡುಗಿ ಜೊತೆನೆ ಮದ್ವೆ ಮಾಡೋದು ಒಳ್ಳೇದು ಅಂತ ಇಬ್ರಿಗೂ ಮದ್ವೆ ಮಾಡ್ಬಿಟ್ರೆ ನಮ್ಮ ಗಳಗತಿ ಏನ್ರಿ? ಹುಡುಗ ಬೇಡ ಅಂದಾಗ ಬಲವಂತವಾಗಿ ನಮ್ಮಗಳ ಜೊತೆ ಮದ್ವೆ ಹೇಗ್ ಮಾಡ್ತಾರೆ ರೀ? ಮೊದಲೇ ಚಾರುಗೆ ಸೀನು ಅಂದ್ರೆ ಪ್ರಾಣ ಅಲ್ವಾ. ಇಂಥ ಸಮಯದಲ್ಲೇ ನಾವೊಂದ್ ಪ್ಲಾನ್ ಮಾಡ್ಬೇಕು ರೀ. ಏನದು? ಅವರಿಬ್ಬರ ಮಧ್ಯೆ ದೂರನ ಜಾಸ್ತಿ ಮಾಡ್ಬೇಕು. ಅವ್ರ ಪ್ರೀತಿನ ನಾವೇ ಬೇರೆ ಮಾಡ್ಬೇಕು. ಆ ಆದ್ಯ ಮೇಲೆ ಇಲ್ಲದ್ ಸಲ್ಲದ್ ಆರೋಪ ಹೊರಿಸ್ಬೇಕು. ಸೀನು ಆದ್ಯನ್ ಪ್ರೀತಿಸಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ಆದ್ಯ ಸೀನುನ ಪ್ರೀತಿಸ್ತಿದ್ದಾಳೆ ಅನ್ನೋ ಹಾಗೆ ನಾವು ಪ್ರೂವ್ ಮಾಡಬೇಕು. ಮದ್ವೆ ಫಿಕ್ಸ್ ಆದವನ್ ಜೊತೆಗೆ ಪ್ರೀತಿಲ್ ಬಿದ್ದಿರೋದು ತಪ್ಪು ಅಂತ ಅವರೇ ಆದ್ಯನ ಕತ್ತಿಡ್ದು ಮನೆಯಿಂದ ಆಚೆ ಹಾಕ್ತಾರೆ. ನಾವಿಲ್ಲೇ ಇದ್ರೆ ಇದನ್ನೆಲ್ಲ ಅಲ್ಲಿ ಯಾರೇ ಮಾಡ್ತಾರೆ? ಏನ್ರಿ, ನಾವು ಕಾಶಿಗೆ ಹೋಗ್ತಿದೀವಿ ಅಂತ ಹೇಳಿ ಚಾರುನ ಆ ಮನೇಲಿ ಇರೋ ಹಾಗೆ ಮಾಡ್ಬೇಕು. ಮದ್ವೆಗ್ ಮುಂಚೆ ಯಾರು ಹೀಗ್ ಬಿಡ್ತಾರೆ? ಕಾಶಿಗೆ ಹೋಗ್ತೀವಿ ಅಂದ್ರೆ ಅವ್ರು ನಂಬ್ತಾರ? ನಂಬಿಸ್ಬೇಕು ರೀ. ನಾವು ಕಾಶಿಗೆ ಹೋಗ್ತಿರೋ ಹಾಗೆ ಆ ಆದ್ಯ ಸೀನುನ ಪ್ರೀತಿಸ್ತಿರೋ ಹಾಗೆ ಹೇಗಾದ್ರೂ ಅವರನ್ನ ನಂಬಿಸಿ ಆದ್ಯ ಮರ್ಯಾದೆ ಹೋಗೋ ಹಾಗೆ ಮಾಡ್ಬೇಕು. ಚಾರು ಅಲ್ಲೇ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಏನಂತ್ಯ ಚಾರು? ನನಗೆ ಮಾವ ಸಿಗ್ಬೇಕು ಅಮ್ಮ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ಹೋಗ್ತೀನಿ. ಹಾಗಾದ್ರೆ ಒಂದು ವಿಷಯ ನೀನ್ ನೆನ್ಪಿಟ್ಕೋಬೇಕು. ನಾವಾದಷ್ಟು ಬೇಗ ಆದ್ಯ ಮತ್ತೆ ಸೀನುನ ದೂರ ಮಾಡ್ಬೇಕು. ಆದ್ಯ ಸೀನುಗೋಸ್ಕರ ಹೋರಾಟ ಮಾಡ್ತಿದ್ದಾಳೆ ಅಂತ ನೀನು ಪ್ರೂವ್ ಮಾಡ್ಬೇಕು. ಆಲ್ರೆಡಿ ಮದ್ವೆ ನಿಶ್ಚಯ ಆಗಿರೋನ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ. ಅವ್ರಮ್ಮ ಮಾಡಿರೋ ತಪ್ಪನ್ನೇ ಇವಳು ಕೂಡ ಮಾಡ್ತಿದ್ದಾಳೆ ಅನ್ನೋ ಹಾಗೆ ಮಾಡ್ಬೇಕು. ಈ ಭಾವನೆ ಅವರಲ್ಲಿ ಬಂತು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ಅವಳನ್ನ ಸೊಸೆಯಾಗಿ ಒಪ್ಕೊಳ್ಳಲ್ಲ. ಆವಾಗ ಅವ್ರ ಮನೆಯಿಂದ ಅವರೇ ಅವಳನ್ನ ಹೊರಗಡೆ ಹಾಕ್ತಾರೆ. ಏನ್ ಮಾಡು ಅಂದ್ರೂ ಮಾಡ್ತೀನಿ. ನನಗೆ ಸೀನು ಮಾವ ಬೇಕೇ ಬೇಕು. ಏನ್ರಿ, ರಾಜಾರಾಮ್ ಅವ್ರಿಗೆ ಫೋನ್ ಮಾಡಿ ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ನಾವು ಬರ್ತಿದೀವಿ ಅಂತ ಹೇಳಿ. ಹಲೋ. ರಾಜಾರಾಮ್ ಅವರೇ, ನಾನು ಚಲಪತಿ ಮಾತಾಡ್ತಿರೋದು. ಚಾರು ಅವರಪ್ಪ. ಹೇಳಿ ಚಲಪತಿ ಅವರೇ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಮಾಡಿದೆ. ಏನದು? ಫೋನಲ್ಲಿ ಬೇಡ ರಾಜಾರಾಮ್ ಅವರೇ, ನಾಳೆ ಮನೆಗೆ ಬಂದು ಅಲ್ಲೇ ಡೈರೆಕ್ಟಾಗಿ ಮಾತಾಡ್ತೀನಿ. ನಾಳೆ ನೀವೆಲ್ಲೂ ಹೊರಗಡೆ ಹೋಗಬೇಡಿ. ಅದಕ್ಕೆ ಕೂಡ ಮನೇಲೇ ಇದ್ರೆ ಚೆನ್ನಾಗಿರುತ್ತೆ. ಆಯ್ತು. ಫೋನ್ ಇಡ್ತೀನಿ ರಾಜಾರಾಮ್ ಅವರೇ. ಫೋನ್ ಮಾಡಿ ಮುಖ್ಯವಾದ ವಿಷಯ ಮಾತಾಡಬೇಕು. ಅತ್ಗೆ ಅವರು ನೀವು ಮನೇಲೇ ಇರಬೇಕು ಅಂತ ಹೇಳಿದ್ರು. ಏನಾಗಿರುತ್ತೋ ಅರ್ಥ ಆಗ್ತಿಲ್ಲ. ಚಾರು ಮದುವೆ ವಿಷಯದ ಬಗ್ಗೆ ಇರಬಹುದೋ ಏನೋ.
ಆದ್ಯಾ ನಿನ್ ಫೋನ್ ರಿಂಗ್ ಆಗ್ತಿದೆ ಆದ್ಯಾ. ಆದ್ಯಾ ನಿನ್ ಫೋನು. ಹಲೋ, ಯಾರು? ರಾಜಲಕ್ಷ್ಮಿ, ನಾನು ನಿಮ್ ಕೋಚ್. ಸರ್ ನೀವಾ? ಇನ್ನು ಎದ್ದಿಲ್ವಾ? ಎದ್ದಿದ್ದೀನಿ ಸರ್, ಕಾಲೇಜಿಗೆ ಬಂದೆ. ಅಯ್ಯೋ ಬರ್ತಿದ್ದೀನಿ ಸರ್. ನಾನು ರೆಡಿ ಆಗ್ತಿದ್ದೀನಿ ಸರ್. ನೀವು ಫೋನು? ನಿನ್ನ ಹತ್ರ ಫೋನ್ ಇಲ್ಲ ಅಲ್ವಾ? ಅದಕ್ಕೆ ಆದ್ಯಾ ಫೋನಿಗೆ ಕಾಲ್ ಮಾಡ್ದೆ. ಈ ಕೂಡಲೇ ನಿನ್ ಕಾಲೇಜಿಗೆ ಬಂದ್ಬಿಡು. ಯಾಕೆ ಸರ್? ಯಾಕೆ ಅಂತ ಕೇಳ್ತೀಯಾ? ನೀನ್ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ನೀನ್ ಮ್ಯಾಚ್ ಆಡ್ಬೇಕು ಅಂದ್ರೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ಸಣ್ಣ ಕಾರಣದಿಂದನೂ ನೀನ್ ಸೋಲ್ಬಾರ್ದು. ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ರೆಗ್ಯುಲರ್ ಕಾಲೇಜ್ ಟೈಮ್ಗಿಂತ 1 ಅವರ್ ಮುಂಚೆನೆ ಕಾಲೇಜಲ್ಲಿ ಇರಬೇಕು. ಏನು 1 ಅವರ್ ಮುಂಚೆನಾ? ಸರ್ ಬೇಡ ಸರ್, ನನ್ನ ಮನೇಲಿ ಹೇಳಕ್ಕಾಗಲ್ಲ ಸರ್. ಬೇಕಾದ್ರೆ ನಾನು ನಾಳೆಯಿಂದ ಬರೋದಕ್ಕೆ ಟ್ರೈ ಮಾಡ್ತೀನಿ ಸರ್. ರಾಜಲಕ್ಷ್ಮಿ, ನಾನು ಪದೇ ಪದೇ ಹೇಳಲ್ಲ. ನೀನು ಗೇಮ್ ಆಡಿದ್ದಕ್ಕೆ ನಿನಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದಲ್ವಾ? ಆ ವಿಷಯನ ಯಾವತ್ತಿಗೂ ಮರಿಬಾರ್ದು. ನೀನು 1 ಅವರ್ ಮುಂಚೆ ಬರ್ತೀಯಾ, ಪ್ರಾಕ್ಟೀಸ್ ಮಾಡ್ತೀಯಾ ಅಷ್ಟೇ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಮೊದಲು ಆಟದ ಮೇಲೆ ಫೋಕಸ್ ಮಾಡು. ಸರ್ 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 ಆದ್ಯಾ, ಆದ್ಯಾ ಎದ್ದೇಳು ಆದ್ಯಾ, ಹೇಳು ಆದ್ಯಾ. ಏನ್ ರಾಜಿ? ಕೋಚ್ ಫೋನ್ ಮಾಡಿದ್ರು ಆದ್ಯಾ. ಇವತ್ತಿಂದ ಪ್ರತಿದಿನ 1 ಅವರ್ ಮುಂಚೆ ಕಾಲೇಜ್ಗೆ ಹೋಗ್ಬೇಕಂತೆ. ಕಾಲೇಜಿಗೆ ಹೋಗ್ಬೇಕಾಗಿರೋದು ನೀನು, ಗೇಮ್ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ನೀನು. ಮಧ್ಯದಲ್ಲಿ ನನ್ನಿದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಪ್ರಾಕ್ಟೀಸ್ ಮಾತ್ರ ಚೆನ್ನಾಗಿ ಮಾಡು. ಹೇ ಆದ್ಯಾ, ಆದ್ಯಾ ಡಿಸ್ಟರ್ಬ್ ಮಾಡ್ಬೇಡ ರಾಜಿ ಪ್ಲೀಸ್. ಏನ್ರಿ, ಕಾಫಿ ತಗೊಳ್ಳಿ. ಗುಡ್ ಮಾರ್ನಿಂಗ್ ಅಂಕಲ್. ಶುಭೋದಯನಮ್ಮ. ಕ್ಷಮಿಸಿ ಅಂಕಲ್, ಶುಭೋದಯ. ಏನಮ್ಮ ಬೆಳಗ್ಗೆನೆ ಇಲ್ಲಿಗೆ ಬಂದಿದ್ಯಾ? ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇದೆಯಂತೆ ಅಂಕಲ್. ಕಾಲೇಜಿಂದ ಫೋನ್ ಮಾಡಿ 1 ಅವರ್ ಮುಂಚೆನೆ ಕಾಲೇಜಲ್ಲಿ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ. ರಾಜಿ, ರಾಜಿ ಬೈಲಿ. ಬಾ ರಾಜಲಕ್ಷ್ಮಿ, ಕಾಲೇಜಲ್ಲಿ ಲೇಟ್ ಆಗ್ತಿದೆ. ಛಾಯಾ, ರಾಜಲಕ್ಷ್ಮಿ ಕಾಲೇಜಿಗೆ ಬರಲ್ಲಮ್ಮ. ಯಾಕಪ್ಪ? ಇಷ್ಟೆಲ್ಲ ಆದ್ಮೇಲೂ ಕಾಲೇಜಿಗೆ ಹೇಗಮ್ಮ ಕಳ್ಸೋದು? ಅದಲ್ಲ ಅಂಕಲ್, ಪರೀಕ್ಷೆ ಕೂಡ ಹತ್ರ ಬರ್ತಿದೆ. ಈ ಸಮಯದಲ್ಲಿ ಅವಳು ಮನೆಯಲ್ಲೇ ಇದ್ರೆ ಪರೀಕ್ಷೆಲ್ ಫೇಲ್ ಆಗ್ತಾಳೆ. ಹೇಳ್ತಿದ್ದಾನಲ್ವಾ ಛಾಯಾ, ಕಳ್ಸಲ್ಲ ಅಂತ. ಮತ್ತೆ ಪರೀಕ್ಷೆ ಅಂತೀಯಲ್ಲ. ನೀನು ಓದಿನ ಬಗ್ಗೆ ಭಯ ಪಡಬೇಕಾಗಿಲ್ಲ. ನೀನು ಹೂ ಅಂದ್ರೆ ಟೀಚರ್ಸ್ನ ಮನೆಗೆ ಕರೆಸ್ತೀನಿ. ಅದು ಎಷ್ಟು ದಿನ ಅಂತ ಅಪ್ಪ?
ರಾಜಲಕ್ಷ್ಮಿ, ನಿಮ್ಮಪ್ಪನಿಗೆ ಎದುರು ಮಾತಾಡ್ತೀಯಾ? ಒಂದ್ ನಿಮಿಷ ಇರು ಅಜ್ಜಿ. ಅಪ್ಪ, ಆದ್ಯಂಗ್ ಹಾಗಾಯ್ತು ಅಂತ ನನಗ್ ಮನೇಲೇ ಇರಕ್ ಹೇಳ್ತಿದ್ದೀರಾ? ಎಷ್ಟ್ ದಿನ ಇರ್ಬೇಕು ಅಪ್ಪ? ಮದ್ವೆ ತನಕನಾ? ಮದ್ವೆ ಆದ್ಮೇಲೆ ಅವರಾದ್ರೂ ನನ್ನ ಅಲ್ಲಿ ಕಾಲೇಜಿಗೆ ಕಳಿಸ್ತಾರಾ? ಅಲ್ಲೂ ಕೂಡ ಮನೇಲೆ ಕೂತ್ಕೋಬೇಕು ಅಲ್ವಾ? ಹಾಗ್ ಮನೇಲಿ ಕೂಡ್ಸೋದೇ ಆದ್ರೆ ಇಷ್ಟು ದಿನ ನನ್ನನ್ನು ಯಾಕೆ ಓದಿಸ್ಬೇಕಿತ್ತು ಅಪ್ಪ? ನೀವ್ ನನ್ನ ಓದಿಸೋದಕ್ಕಾದ್ರೂ ಅರ್ಥ ಏನಿದೆ ಅಪ್ಪ? ನೀವೇ ಹೇಳ್ತಿದ್ರಿ ಅಲ್ವಾ, ಹೆಣ್ಮಕ್ಳಿಗೆ ಓದ್ ಮುಖ್ಯ, ಹೆಣ್ಮಕ್ಳು ಮುಂದೆ ಬರೋದ್ ಮುಖ್ಯ ಅಂತ. ಇದು ಹೊರಗಿನ ಹೆಣ್ಮಕ್ಳಿಗೆ ಮಾತ್ರನಾ? ಈ ಮನೇಲಿರೋ ಹೆಣ್ಮಕ್ಳಿಗಲ್ವಾ? ಯಾರೋ ತಪ್ಪು ಮಾಡಿದ್ರೆ ಅವ್ರಿಗೆ ಹೆದರ್ಕೊಂಡು ನನಗ್ ಮನೇಲಿರು ಅಂತ ಹೇಳ್ತಿದ್ದೀರಲ್ಲ ಅಪ್ಪ. ಪ್ರತಿ ಹೆಣ್ಮಗು ತಾನು ಅಂದ್ಕೊಂಡಿರೋ ಗುರಿನ ಮುಟ್ಟದೆ ಸುಮ್ಮನೆ ಇರಬಾರ್ದು ಅಂತ ನೀವೇ ಹೇಳಿದ್ರಿ. ನಾವು ರೋಡ್ನಲ್ಲಿ ಹೋಗ್ತಿರೋವಾಗ್ಲೋ ಅಥವಾ ಮನೇಲಿರೋವಾಗ್ಲೋ ತೊಂದರೆ ಆಗ್ಬೇಕು ಅಂತ ಇಲ್ಲ ಅಪ್ಪ. ಟೈಮ್ ಸರಿ ಇಲ್ಲ ಅಂದಾಗ ಎಲ್ಲೇ ಇದ್ರೂ ಹಾಗೆ ಆಗತ್ತೆ. ಮುಂದೆ ಯಾವತ್ತೋ ತೊಂದರೆ ಆಗ್ಬೋದು ಅಂತ ನನ್ನ ಇವತ್ತಿಂದಾನೇ ಮನೇಲಿ ಹೀಗೆ ಕೂರಿಸ್ಬೇಡಿ ಅಪ್ಪ. ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅಂತ ಇವಾಗ್ಲೇ ಇನ್ನೂ ಕಲ್ತ್ಕೋತಾ ಇದ್ದೀನಿ. ಏನೋ ಒಂದು ಘಟನೆ ನಡೆದೋಯ್ತು ಅಂತ ನನ್ನ ಹೀಗೆ 4 ಗೋಡೆಗಳ ಮಧ್ಯ ಕೂಡಿಸ್ಬಿಟ್ರೆ, ಅಂತ ರಾಜಾರಾಮ್ ಅವ್ರ ಮಗಳೇ ಮನೇಲಿ ಕೂತ್ಕೊಂಡಿದ್ದಾಳೆ, ನಿಮಗೆಲ್ಲ ಯಾಕೆ ಓದು ಅಂತ ಹೊರಗಡೆ ಬೇರೆ ಹೆಣ್ಮಕ್ಳನ್ನು ಓದೋದಕ್ಕೆ ಬಿಡಲ್ಲ ಅಪ್ಪ.